ಅಪರಾಧಿಕ ಪ್ರಕರಣಗಳಲ್ಲಿ ಎರಡು ವಿಧ ಇದೆ. ಒಂದು ಸಂಜ್ಞೇಯ ಪ್ರಕರಣ, ಮತ್ತೊಂದು ಅಸಂಜ್ಞೇಯ ಪ್ರಕರಣ ಅಂತೇಳಿ. ಕಾನ್ಜುಗೇಬಲ್ ಒಫೆನ್ಸಸ್ ಮತ್ತು ನಾನ್ ಕಾನ್ಜುಗೇಬಲ್ ಒಫೆನ್ಸಸ್. ಕಾನ್ಜುಗೇಬಲ್ ಪ್ರಕರಣವನ್ನು ತನಿಖೆ ನಡೆಸಿದ್ದು ಪೊಲೀಸರೇ, ನಾನ್ ಕಾನ್ಜುಗೇಬಲ್ ಪ್ರಕರಣವನ್ನು ತನಿಖೆ ನಡೆಸುವುದು ಪೊಲೀಸರೇ. ಕಾನ್ಜುಗೇಬಲ್ ಪ್ರಕರಣಗಳು ಅಂದರೆ ನೇರವಾಗಿ ಸಾಕ್ಷಿ ಪುರಾವೆ ಇರುವಂತಹ ಪ್ರಕರಣಗಳು. ಒಬ್ಬ ವ್ಯಕ್ತಿಯ ಮೇಲೆ ಒಬ್ಬ ಹಲ್ಲೆ ನಡೆಸಿದರೆ ಅದು ನೇರ ಅಪರಾಧ. ಒಬ್ಬ ವ್ಯಕ್ತಿಯನ್ನು ದರೋಡೆ ಮಾಡಿದರೆ, ಕೊಲೆ ಮಾಡಿದರೆ, ಅತ್ಯಾಚಾರ ಮಾಡಿದರೆ, ವಂಚನೆ ಮಾಡಿದರೆ, ಇದು ಎಲ್ಲವೂ ನೇರ ಅಪರಾಧಗಳು, ಕಾನ್ಜುಗೇಬಲ್ ಒಫೆನ್ಸಸ್ ಅಂತ ಹೇಳ್ತೇವೆ. ಇಂಥ ಪ್ರಕರಣಗಳಲ್ಲಿ ಪೊಲೀಸರು ನೇರವಾಗಿ ಕೇಸು ದಾಖಲಿಸಿಕೊಳ್ತಾರೆ. ನಾನ್ ಕಾನ್ಜುಗೇಬಲ್ ಒಫೆನ್ಸ್ಗಳಂತ ಇರ್ತದೆ, ನೇರವಾದ ಅಪರಾಧಿಕ ಪುರಾವೆಗಳು ಇಲ್ಲದಂತಹ ಪ್ರಕರಣಗಳು. ಅಂತಹ ಪ್ರಕರಣಗಳಲ್ಲಿ ಪೊಲೀಸರಿಗೆ ಕೇಸು ದಾಖಲು ಮಾಡಿಕೊಳ್ಳಲು, ಅಂದರೆ FIR ದಾಖಲಿಸಿಕೊಳ್ಳಲು ಅಧಿಕಾರ ಇರುವುದಿಲ್ಲ. ಅಂತಹ ಪ್ರಕರಣಗಳ ದೂರುಗಳು ಬಂದರೆ ಪೊಲೀಸರು ಕೇಸು ದಾಖಲಿಸಿಕೊಳ್ಳಬೇಕಾದರೆ ನ್ಯಾಯಾಲಯದ ಅನುಮತಿಯನ್ನು ಪಡೆಯಬೇಕು. ನ್ಯಾಯಾಲಯವು ದೂರಿನ ಬಗ್ಗೆ ಕೇಸು ದಾಖಲಿಸಿಕೊಂಡು ವರದಿ ಒಪ್ಪಿಸಲು ಸೂಚನೆ ನೀಡ್ತದೆ. ಯಾವುದೇ ಪ್ರಕರಣದ ತನಿಖೆ ನಡೆಸಬೇಕಾದರೆ ಪೊಲೀಸರು FIR ದಾಖಲಿಸಿಕೊಳ್ಳಬೇಕು. ಅಂತಹ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸುವಂತಿಲ್ಲ. ಆರೋಪಿಗಳಿಗೆ ನೋಟಿಸ್ ಕೊಡಬೇಕು, ಕರೆಸಿಕೊಳ್ಳಬೇಕು, ಅವರ ಅಭಿಪ್ರಾಯ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಬೇಕು. ಒಂದು ವೇಳೆ ಆರೋಪಿಗಳು ಮಾಡಿದಂತಹ ಅಪರಾಧ ಮೇಲ್ನೋಟಕ್ಕೆ ಸಾಬೀತಾಗುವಂಥ ಅಂಶಗಳಿದ್ದರೆ ಆ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕು, ಆರೋಪ ಪಟ್ಟಿ ಸಲ್ಲಿಸಬೇಕು. ನ್ಯಾಯಾಲಯವೇ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಬೇಕು. ಇದು ಮತ್ತೊಂದು ಹಂತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಮಾಡಿದಂತಹ ಷಡ್ಯಂತ್ರದಲ್ಲಿ ಭಾಗಿಯಾದವನು ಚಿನ್ನಯ್ಯ. ಧರ್ಮಸ್ಥಳದಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡುತ್ತಿದ್ದವ. 2014ರಲ್ಲಿ ಕಳ್ಳತನದ ಆರೋಪದಲ್ಲಿ ಕೆಲಸದಿಂದ ವಜಾಗೊಂಡಿದ್ದವ. ಆತ ತದನಂತರ ಬುರುಡೆ ಗ್ಯಾಂಗಿಗೆ ಸಿಕ್ಕಿದ್ದು 2021ರಲ್ಲಿ. ಈತನನ್ನು ಬಳಸಿಕೊಂಡು ಬುರುಡೆ ಗ್ಯಾಂಗ್ ಈ ಷಡ್ಯಂತ್ರವನ್ನು ರೂಪಿಸಿತ್ತು. ಆ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ಮೈಶೆಟ್ಟಿ ತಿಮರೋಡಿ ಅವರ ತಂಡ ಒಂದು ಹೋರಾಟವನ್ನು ನಡೆಸ್ತಾ ಇತ್ತು. ಆ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ರು, ನಮ್ಮ ಹತ್ರ ಜೀವಂತ ಸಾಕ್ಷಿ ಇದೆ ಅಂತ ಹೇಳಿ. ಆ ಜೀವಂತ ಸಾಕ್ಷಿ ಇದೇ CN ಚಿನ್ನಯ್ಯ. ಆತ ಈ ರೋಡಿನ ಸ್ಪಿನ್ನಿಂಗ್ ಮಿನ್ನಲ್ಲಿ ಕೆಲಸ ಮಾಡುತ್ತಿದ್ದ. ಮೈಶೆಟ್ಟಿ ತಿಮರೋಡಿ ವಿಠಲಗೌಡ ಅವರೊಂದಿಗೆ ಸಂಪರ್ಕದಲ್ಲಿದ್ದ. ಮೂಲತಃ ಮಂಡ್ಯದವ. ಆತನನ್ನು ಬಳಸಿಕೊಂಡು ಈ ಬುರುಡೆ ಷಡ್ಯಂತ್ರವನ್ನು ರೂಪಿಸಲಾಗಿತ್ತು. ಈ ಬುರುಡೆಯನ್ನು ವಿಠಲಗೌಡ ಬಂಗ್ಲಗುಡ್ಡೆಯಿಂದ ತಂದದ್ದು 2022ರಲ್ಲಿ. ಅದನ್ನು ಇಟ್ಟುಕೊಂಡದ್ದು ತಿಮರೋಡಿಯವರ ಮನೆಯಲ್ಲಿ. ತದನಂತರ ಅದು ಬೆಂಗಳೂರಿಗೆ ಹೋಗಿ ಜಯಂತನ ಮನೆಯಲ್ಲಿ ಇತ್ತು. ತದನಂತರ ಆ ಬುರುಡೆ ಡೆಲ್ಲಿಗೂ ಹೋಗಿತ್ತು, ಎಲ್ಲ ಕಡೆ ತಿರುಗಿತ್ತು. ಕೊನೆಗೆ ಆ ಬುರುಡೆ ಬಂದದ್ದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ. ಆ ಬುರುಡೆಯನ್ನು ತಂದದ್ದು ಚಿನ್ನಯ್ಯ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಡಿಯಲ್ಲಿ ರಕ್ಷಣೆ ಕೋರಿ ಚಿನ್ನಯ್ಯ ಸಲ್ಲಿಸಿದ ಅರ್ಜಿಯನ್ನು ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಮಾನ್ಯ ಮಾಡಿತ್ತು. ಆದ್ದರಿಂದ ಆತನನ್ನು ಹೈಡ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಆತನ 183 ಸ್ಟೇಟ್ಮೆಂಟು ನಡೆಯಿತು. ಆ 183 ಸ್ಟೇಟ್ಮೆಂಟನ್ನು SIT ತಂಡ ತನಿಖೆ ನಡೆಸಿತ್ತು. 183
ಸ್ಟೇಟ್ಮೆಂಟ್ನಲ್ಲಿ ಚಿನ್ನಯ್ಯ ಹೇಳಿದಂಥ ಯಾವುದೇ ಅಂಶಗಳು ಸ್ಪಷ್ಟವಾಗಲಿಲ್ಲ. ಆದ್ದರಿಂದ ಚಿನ್ನಯ್ಯ ಸುಳ್ಳು ಹೇಳುತ್ತಿದ್ದಾನೆ ಅಂತ ಗೊತ್ತಾಯಿತು. ಚಿನ್ನಯ್ಯನನ್ನು ಆರೋಪಿಯನ್ನಾಗಿಸಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು. ಆಗ ಚಿನ್ನಯ್ಯ ವಾಸ್ತವಾಂಶಗಳನ್ನು ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ಟ. ಆ 183 ಸ್ಟೇಟ್ಮೆಂಟ್ನ ಮೇಲೆ ತನಿಖೆ ನಡೆಯಿತು. ಚಿನ್ನಯ್ಯ ಶಿವಮೊಗ್ಗ ಜೈಲಿಗೆ ಹೋದ. ಸಕಾಲದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿಲ್ಲ. ಪರಿಣಾಮವಾಗಿ ಚಿನ್ನಯ್ಯನಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜಾಮೀನು ಕೊಟ್ಟಿತ್ತು. ಚಿನ್ನಯ್ಯ ಜಾಮೀನು ಶರ್ತುಗಳನ್ನು ಪೂರೈಸಿಕೊಂಡು ರಿಲೀಸ್ ಆದ. ಇವತ್ತಿಗೂ 2 ದಿನಗಳಿಗೆ ಒಮ್ಮೆ SIT ಕಚೇರಿಗೆ ಹಾಜರಾಗ್ತಾನೆ. ಧರ್ಮಸ್ಥಳದ ಹೊರವಲಯದ ಕನ್ಯಾಡಿಯ ತೋಟವೊಂದರಲ್ಲಿ ಕೆಲಸ ಮಾಡ್ತಾಯಿದ್ದಾನೆ. ತನ್ನ ಪತ್ನಿಯೂ ಜೊತೆಗಿದ್ದಾಳೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT ಅಧಿಕಾರಿಗಳು ವರದಿ ಒಪ್ಪಿಸಿದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಪ್ರೆಸೆಂಟ್ ಇದ್ದ. ಚಿನ್ನಯ್ಯನ ಪರವಾಗಿ ಕಾನೂನು ಪ್ರಾಧಿಕಾರದ ವಕೀಲರು ಇದ್ದರು. ಇನ್ನು ಮುಂದಕ್ಕೆ ಚಿನ್ನಯ್ಯನಿಗೂ ಆ ವರದಿಯ ಪ್ರತಿ ಸಿಗ್ತದೆ. ಇಂತಹ ಸಂದರ್ಭದಲ್ಲಿ ಬುರ್ಡೆ ಗ್ಯಾಂಗ್ ಯಾವ ಪರಿಸ್ಥಿತಿಗೆ ತಿರುಗ್ತದೆ ಎನ್ನುವುದು ಕುತೂಹಲಕಾರಿ. ಒಟ್ಟಾರೆಯಾಗಿ ಧರ್ಮಸ್ಥಳದ ವಿರುದ್ಧ ಮಾಡಿದಂಥ ಆರೋಪಗಳು ಸುಳ್ಳು. ಇದು SIT ಅಧಿಕಾರಿಗಳು ಕಂಡುಕೊಂಡಂಥ ಸತ್ಯ. ಧರ್ಮಸ್ಥಳದಲ್ಲಿ ದಾನ ಧರ್ಮ ಎಲ್ಲವೂ ನಡೀತದೆ, ಕ್ರೌರ್ಯ ನಡೆಯುವುದಿಲ್ಲ. ನಡೆದಂಥ ಘಟನೆಗಳಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಬೇರೆ ಬೇರೆ ಘಟನೆಗಳು ನಡೆದಿರಬಹುದು, ಅದಕ್ಕೂ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಸಂಬಂಧ ಕಲ್ಪಿಸುವ ಯತ್ನವನ್ನು ಬುರ್ಡೆ ಗ್ಯಾಂಗ್ ಮಾಡಿತ್ತು. ಪರಿಣಾಮವಾಗಿ ಈಗ ಜೈಲಿನ ಬಾಗಿಲಿಗೆ ಮುಖ ಮಾಡಿ ನಿಂತುಕೊಂಡಿದ್ದಾರೆ. ಇದು ಧರ್ಮಸ್ಥಳವನ್ನು ಕಾಪಾಡುತ್ತಿರುವಂತಹ ದೇವರು ಮತ್ತು ದೈವದ ಶಕ್ತಿ. ಈ ಎಲ್ಲ ಪ್ರಕರಣಗಳು ತಿರುಗಲು ಆರಂಭವಾಗಿ ವರ್ಷವೊಂದು ಕಳೆಯಿತು. ಧರ್ಮಸ್ಥಳದ ನಾಗರಿಕರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು. 1 ವರ್ಷದ ಒಳಗೆ ನಮಗೆ ಸತ್ಯ ಗೊತ್ತಾಗಬೇಕು ಅಂತ ಹೇಳಿ ತೆಂಗಿನಕಾಯಿ ಹೊಡೆದರು. ಅಣ್ಣಪ್ಪ ಬೆಟ್ಟದ ಎದುರು ತೆಂಗಿನಕಾಯಿ ಹೊಡೆದರು. ಯಾವಾಗ ತೆಂಗಿನಕಾಯಿಯನ್ನು ಭಕ್ತರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಹೊಡೆದ್ರೋ ಅಲ್ಲಿಗೆ ಬುರ್ಡೆ ಗ್ಯಾಂಗಿನ ಹೆಗಲಿಗೆ ಶನಿ ಬಂದು ಕೂತುಕೊಳ್ಳಿತ್ತು. ಪರಿಣಾಮ ಏನಾಯಿತು? ಬುರ್ಡೆ ಗ್ಯಾಂಗಿನ ಯಾರೆಲ್ಲ ಇದ್ದಾರೆ ಅವರ ಮೇಲೆ ಎಲ್ಲರ ಮೇಲೆ ಕೇಸುಗಳು ದಾಖಲಾಗುತ್ತಾ ಹೋಯಿತು. ಎಲ್ಲರೂ ತಲೆ ತಪ್ಪಿಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂತು. ಸಾರ್ವಜನಿಕರಿಗೆ ಬುರ್ಡೆ ಗ್ಯಾಂಗಿನ ಅಸಲಿಯತ್ತು ಗೊತ್ತಾಯಿತು. ಅವರು ಮಾಡಿದಂತಹ ಎಲ್ಲ ಆರೋಪಗಳು ಸುಳ್ಳು ಎನ್ನುವುದು ಸಾರ್ವಜನಿಕರ ಮನದಲ್ಲಿ ಅಚ್ಚೊತ್ತಿತ್ತು. ತನಿಖೆ ಮುಂದುವರಿದಂತೆ ಈ ಗ್ಯಾಂಗಿನೊಟ್ಟಿಗೆ ಯಾರೆಲ್ಲ ಸೇರಿಕೊಂಡಿದ್ದಾರೆ ಎನ್ನುವುದು ಗೊತ್ತಾಯಿತು. ಅವರೆಲ್ಲರೂ ಸಾರ್ವಜನಿಕವಾಗಿ ಎಕ್ಸ್ಪೋಸ್ ಆದರು. ಪ್ರಭಾವಿ ಮಾಧ್ಯಮಗಳು ಈ ಪ್ರಕರಣವನ್ನು ಕೈಗೆತ್ತಿಕೊಂಡವು. ಸತ್ಯ ಶೋಧಿಸುವಂತಹ ಪ್ರಯತ್ನವನ್ನು ಮಾಡಿದವು. ಸಾರ್ವಜನಿಕರಲ್ಲಿ ಸತ್ಯದ ಅನಾವರಣ ಆಯಿತು. ಪರಿಣಾಮವಾಗಿ ಬುರ್ಡೆ ಗ್ಯಾಂಗಿನ ಅಸ್ತಿತ್ವ ದಿನದಿಂದ ದಿನಕ್ಕೆ ಕಳಚಿಕೊಳ್ಳುತ್ತಾ ಹೋಯಿತು. ಇದೀಗ SIT ಅಧಿಕಾರಿಗಳು ತನಿಖೆಯನ್ನು ಪೂರ್ಣಗೊಳಿಸಿದ್ದಾರೆ. ಆ ತನಿಖೆಯ ಆಧಾರದಲ್ಲಿ ಇನ್ನು ಮುಂದಿನ ಕ್ರಮಗಳು ನಡೀತದೆ. ಕೇವಲ 6 ಮಂದಿ ಇದರಲ್ಲಿ ಆರೋಪಿಗಳಲ್ಲ. ಈ ಆರೋಪಿಗಳಿಗೆ ಸಹಕರಿಸಿದವರು ಈ ಪ್ರಕರಣದಲ್ಲಿ ಆರೋಪಿಗಳು. 6 × 6 36 ಈ ಪ್ರಕರಣದಲ್ಲಿ ಇರುವವರ ಸಂಖ್ಯೆ. ಆರೋಪಿಗಳ SITಯ ಕೈಗೆ ಸಿಕ್ಕಿದ ನಂತರ ಮತ್ತಷ್ಟು ಆರೋಪಿಗಳು ಸೇರಿಕೊಳ್ಳಲು ಸಾಧ್ಯತೆಗಳಿವೆ. ಯಾಕಂತ ಹೇಳಿದರೆ SIT ಕೊಟ್ಟಿರುವಂತಹ ವರದಿ ಫೈನಲ್ ಅಲ್ಲ. ಕೇವಲ 39/2025ನ ಅಡಿಯಲ್ಲಿ ಕೊಟ್ಟಿರುವಂಥ ವರದಿ ಮಾತ್ರ.
ಈ ವರದಿಯಲ್ಲಿ ಅಡಗಿರುವಂತಹ ಗೌಪ್ಯ ವಿಚಾರಗಳು ಇವೆ. ಆ ಗೌಪ್ಯ ವಿಚಾರಗಳ ವಿಚಾರಣೆಯು ಇನ್ನು ಮುಂದಕ್ಕೆ ನಡೆಯಲಿದೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ FIRಗಳು ದಾಖಲಾಗ್ತಾ ಹೋಗ್ತವೆ. ಆದ್ದರಿಂದಾಗಿ ಪ್ರತಿಯೊಬ್ಬರ ಮೇಲೂ ಬೇರೆ ಬೇರೆ ಕೇಸುಗಳು ದಾಖಲಾಗುತ್ತವೆ. ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಗಳು ಹೊರಿಸಲ್ಪಡ್ತವೆ. ಆದ್ದರಿಂದ ಇದು ಒಂದು ಸಮಗ್ರ ತನಿಖೆ. SITಯ ಜವಾಬ್ದಾರಿ ಕೇವಲ ಆರೋಪ ಪಟ್ಟಿ ಸಲ್ಲಿಸಿದಲ್ಲಿ ಮುಗಿಯಲಿಲ್ಲ. ಸದ್ಯಕ್ಕೆ ಸಲ್ಲಿಸಿರುವಂತಹ ತನಿಖಾ ವರದಿಯನ್ನು ನ್ಯಾಯಾಲಯ ಸ್ಥಿರೀಕರಿಸಬೇಕು. ಆರೋಪಿಗಳಿಗೆ ಸಮನ್ಸ್ ನೀಡಬೇಕು. ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಬೇಕು. ತದನಂತರ SIT ಅಧಿಕಾರಿಗಳು ಆರೋಪಿಗಳ ವಿಚಾರಣೆ ನಡೆಸಬೇಕು. ಇದು ಎಲ್ಲ ಪ್ರಕ್ರಿಯೆಗಳು ಇನ್ನು ಮುಂದಕ್ಕೆ ನಡೆಯಲಿಕ್ಕೆ ಇರುವುದು. ಈಗ ಆಗಿರುವುದು ಕೇವಲ 25%. ಇನ್ನು ಆಗಬೇಕಾಗಿದ್ದು 75%. ಒಂದು ಹಂತ ಮುಗಿದಿದೆ ಅಷ್ಟೇ. ಇನ್ನು 3 ಹಂತಗಳು ಈ ಪ್ರಕರಣದಲ್ಲಿದೆ. ಒಂದೊಂದೇ ಹಂತಗಳನ್ನು SIT ನಡೆಸ್ಕೊಂಡು ಬರ್ತದೆ. ಅಲ್ಲಿವರೆಗೆ SIT ಮುಂದುವರಿತಾ ಹೋಗ್ತದೆ. ಅಧಿಕಾರಿಗಳು ಬದಲಾಗಬಹುದು, SIT ಬದಲಾಗಲ್ಲ. ಅಂದರೆ ಸದ್ಯಕ್ಕೆ ಇರುವಂಥ ಅಧಿಕಾರಿಗಳು SITಯಲ್ಲಿ ಇರ್ತಾರೆ. ಇನ್ನಷ್ಟು ಅಧಿಕಾರಿಗಳು ಸೇರಿಕೊಳ್ಳಬಹುದು. ಮುಖ್ಯಸ್ಥರು ಬದಲಾಗಲ್ಲ, ಇತರ ಅಧಿಕಾರಿಗಳು ಬದಲಾಗಲ್ಲ, ಸಿಬ್ಬಂದಿಗಳು ಬದಲಾಗಬಹುದು. ಆದರೆ SITಯದ್ದೇ ಬದಲಾಗುವುದಿಲ್ಲ. SITಯ ತನಿಖೆಯ ಹಾದಿ ದಿಕ್ಕು ತಪ್ಪುವುದಿಲ್ಲ. ಅಷ್ಟು ಚಂದದ ಪ್ಲ್ಯಾಟ್ಫಾರಮ್ ಅಡಿಪಾಯ ಕಟ್ಟಲಾಗಿದೆ. ಒಟ್ಟಾರೆಯಾಗಿ ಬುರುಡೆ ಗ್ಯಾಂಗ್ ಪತನಗುಟ್ಟುತ್ತಿದೆ ಅನ್ನುವುದಂತೂ ಸತ್ಯ. ಇದು ಧರ್ಮಸ್ಥಳದ ಮಣ್ಣಿನ ಸತ್ಯದ ಅನಾವರಣ ಮಾತ್ರ.